ಹಾಯ್ ಗರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಬೇಕ್ರಿ ಜೀವನ ಹೇಗಿತ್ತು ಅಂತ ನೋಡೋಣವಾ. ನಾನು ನನ್ನ ಮಗ ಮಧ್ಯಾಹ್ನ ಊಟ ಮಾಡಿಕೊಂಡು ಮಲ್ಕೊಂಡು ಆಟ ಆಡಿಕೊಂಡು ಇದ್ವಿ. ನಮ್ಮ ಮನೆಯವರು ಊಟಕ್ಕೆ ಅಂತ ಮಧ್ಯಾಹ್ನ 4 ಗಂಟೆಲಿ ಬಂದರು. ಇಬ್ಬರು ಹಿಂಗೆ ಸುಮ್ಮನೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರಲ್ಲ, ಅಂಗಡಿಗಾರು ನನಗೆ ಹೆಲ್ಪ್ ಮಾಡಬಾರ್ದಾ ಅಂತ ಅಂದರು. ಸರಿ ಆಯಿತು ನಡೀರಿ ಬರ್ತೀವಿ ಅಂತ ಅಂಗಡಿಗೆ ಬಂದ್ವಿ. ಅಂಗಡಿಗೆ ಬಂದಮೇಲೆ ನಾನು ನನ್ನ ಮಗನ್ನ ವಾಕರ್ಗೆ ಹಾಕ್ಕೊಂಡು ಮುಂದಗಡೆ ನಿಂತ್ಕೊಂಡು ಕೌಂಟ್ರಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಪ್ಲಮ್ ಕೇಕ್, ಫ್ರೂಟ್ ಕೇಕ್, ಗೀ ಕೇಕ್, ಚಿಪ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನನ್ನ ಮಗ ತುಂಬಾ ಆಟ ಮಾಡ್ತಾ ಇರ್ದಲೆ ಎಲ್ಲನೂ ಅದು ಹೋಗಿ ಇಳಿಯೋದು, ಇದನ್ನು ಹೋಗಿ ಇಳಿಯೋದು, ಶೋಕೇಶಿಂದ ರಸ್ಕೆಲ್ಲ ಹೊರಗಡೆ ತೆಗಿಯೋದು, ಈ ಥರ ಮಾಡ್ತಾಯಿದ್ದ. ಕೊನೆಗೆ ನಮ್ಮ ಮನೆಯವರು ಕೂಡ ನೀನೊಬ್ಳ ಕೈಲಿ ಆಗಲ್ಲ ಅಂತ ಅವರು ಸಹ ನನ್ನ ಜೊತೆಗೆ ಬಂದರು. ನಾನು ಪ್ಯಾಕ್ ಮಾಡಿ ತೂಕ ಹಾಕಿ ಕೊಡ್ತಾಯಿದ್ದೆ. ಅವರೆಲ್ಲನೂ ರಬ್ಬರ್ ಹಾಕ್ಕೊಂಡು ಎಲ್ಲನೂ ಜೋಡಿಸ್ಕೊಳ್ತಾಯಿದ್ರು. ಜೊತೆಗೆ ನನ್ನ ಮಗ ಇನ್ನೂ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ನಮ್ಮ ಮನೆಯವರು ಹೋಗಿ ಸೌತೆಕಾಯಿ ತಂದುಬಿಟ್ಟು ತೊಳೆದು ಕೊಟ್ಟರು. ಆಗ ಸುಮ್ಮನಾದ. ನಮ್ಮ ಮನೆಯವರು ಮತ್ತು ಎಲ್ಲ ಫ್ರೂಟ್ ಕೇಕ್ ಎಲ್ಲ ಜೋಡಿಸ್ಕೊಳ್ತಾಯಿದ್ರು. ಸಂಜೆ 6 ಗಂಟೆ ಆಗ್ತಾ ಬಂತಲ್ವ, ಜನಗಳು ಬರ್ತಾರೆ ಅಂತ ಹೇಳಿಬಿಟ್ಟು ಮುಂದಗಡೆ ಕೌಂಟ್ರೆಲ್ಲ ಫಿಲ್ ಮಾಡಬೇಕು ಅಂತ ಮಾಡ್ಕೊಳ್ತಾಯಿದ್ರು. ಮತ್ತು ಅಂಗಡಿಲಿ ಐಟಮ್ಸ್ ಎಲ್ಲ ಖಾಲಿ ಆಗೋಗಿದ್ವು. ಚಿಪ್ಸ್ ಎಲ್ಲ ಬಂದಿತ್ತು, ಅದಕ್ಕೆ ಎಲ್ಲನೂ ಕೂಡ ಜೋಡಿಸ್ಕೊಳ್ತಾಯಿದ್ರು. ನಾವು ಅವಾಗೇ ಬಂದವ್ರು, ಯಾವಾಗ ಇಷ್ಟು ಬೇಗ ಕತ್ಲಾಯಿತು ಅಂತಲೇ ಗೊತ್ತಿಲ್ಲ. ಮನೆಯಿಂದ ಟೀನ ಕಾಯಿಸ್ಕೊಂಡು ಫ್ಲಾಸ್ಕ್ನಲ್ಲೇ ಹಾಕ್ಕೊಂಡು ಬಂದಿದ್ದೆ. ಟೀ ಕುಡಿದು ಟೀ ಜೊತೆ ರಸ್ಕ್ನ ತಿಂದ್ಬಿಟ್ಟು ಮತ್ತು ಬನಾನಾ ಚಿಪ್ಸ್ ಇತ್ತು ಪ್ಯಾಕ್ ಮಾಡೋದು ಅಂತ ಬಂದೆ. ಎಲ್ಲ ಪ್ಯಾಕ್ ಮಾಡಿ ಜೋಡಿಸ್ತಾ ಇದ್ದೆ. ನನ್ನ ಮಗ ನಿದ್ದೆ ಮಾಡೋ ಟೈಮ್ ಆಗಿತ್ತು. ತುಂಬ ಅಳ್ತಾ ಇರ್ತಾನೆ ಇರಲಿಲ್ಲ. ಆಲ್ರೆಡಿ 8 ಗಂಟೆ ಆಗೋಗಿತ್ತು. ಅದಕ್ಕೇ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನಗೇನು ಪಾರ್ಟಿ ಕೊಡ್ಸಲ್ವಾ ಅಂತ ಕೇಳಿದ್ಕೆ ನಮ್ಮ ಮನೆಯವರು ಮಿನಿ ಕೆಫೆ ಕರ್ಕೊಂಡು ಬಂದರು. ನನಗೆ ಫ್ರೆಂಚ್ ಫ್ರೈಸ್ ತೊಗೊಂಡೆ, ಅವರೊಂದು ಲೆಗ್ ಪೀಸ್ ತೊಗೊಂಡ್ರು. ತಿಂದು ಮತ್ತೆ ಮನೆಗೆ ಬರಬೇಕಾದ್ರೆ ಮನೆಯಲ್ಲಿ ಗ್ರಾಸರೀಸ್ ಮತ್ತು ಹಣ್ಣು ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ನೆನಪಾಯಿತು. ಸೊ ಮತ್ತೆ ಗ್ರಾಸರೀಸ್ ತರೋಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಮತ್ತು ಗ್ರಾಸರೀಸ್ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಯವರು ತುಂಬ ದಿವಸದಿಂದ, ಇವಾಗ ಒಂದು ವಾರದಿಂದಾನೇ ನನ್ನ ಹತ್ರ ದುಡ್ಡಿಲ್ಲ, ಈ ತಿಂಗಳು ಚೆನ್ನಾಗಿ ವ್ಯಾಪಾರ ಆಗಿಲ್ಲ, ತುಂಬ ಡಲ್ಲಿತ್ತು, ದುಡ್ಡಿದ್ರೆ ಕೊಡು ಅಂತ ಕೇಳ್ತಾಯಿದ್ರು. ಸೊ ನನ್ನ ಹತ್ರ ಅವ್ರಿಗೆ ಗೊತ್ತಿಲ್ದಂಗೆ ಬಚ್ಚಿಟ್ಟಿದ್ದೆ ದುಡ್ಡನ್ನು. ಇದೆಲ್ಲ ಅವ್ರದ್ದೇ ದುಡ್ಡು. ಅವ್ರು ಸ್ನಾನಕ್ಕೆ ಹೋದಾಗ ದುಡ್ಡು ಎತ್ತಿಟ್ಟಿದ್ರಲ್ಲ, ಅದರಲ್ಲಿ 500 ರೂಪಾಯಿ ನೋಟನ್ನ ಒಂದೊಂದನ್ನ ತಕ್ಕೊಳ್ತಾ ಇದ್ದೆ. ಸೊ ಅದನ್ನೆಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಕೂಡಿಕ್ತಾ ಇದ್ದೆ. ಇವತ್ತು ಕೇಳಿದ್ರಲ್ಲ ಅಂತ ಕೊಟ್ಟೆ. ಓಪನ್ ಮಾಡಿದ ತಕ್ಷಣ ಅವರಂತೂ ಫುಲ್ ಶಾಕೇ ಆಗೋದ್ರು. ಯಾಕಂದರೆ ಎಲ್ಲ 500 ರೂಪಾಯಿ ನೋಟಿತ್ತು ಅಂತ. ಟೋಟಲಿ 36,000 ಇತ್ತು. ರಾತ್ರಿ ಊಟಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ. ಹೀಗಿತ್ತು ಇವತ್ತಿನ ಬೇಕ್ರಿ ಜೀವನ.